ಜಿಲ್ಲಾ ವಿಭಜನೆ ಕೊಟ್ಟು ಕೂಡ ಏನಾದರೂ ಈ ಬಾರಿ ನೋಡಿ, ನಾನಂತರೂ ಹೇಳ್ತಾ ಇದ್ದೀನಿ, ಒಕ್ಕೂರಿನಿಂದ ಹೇಳ್ತಾ ಇದ್ದೀನಿ, ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿ ಜಿಲ್ಲೆಯನ್ನು 2 ಮಾಡಬಹುದು, 3 ಮಾಡಬಹುದು. ಜಿಲ್ಲಾ ವಿಭಜನೆ ಆದಾಗಲೇ ಬೆಳಗಾವಿಯನ್ನು ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನನ್ನ ಕೂಗಾದೆ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ. ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ 18 ಶಾಸಕರು ಪಕ್ಷಾತೀತವಾಗಿ 18 ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನು ಮುಂದಿಡ್ತೀವಿ. ನೋಡಿ, ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ. ಯಾಕಂದರೆ ಕೂಸುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರು ಅನ್ನೋದು. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಜಿಲ್ಲಾ ವಿಭಜನೆ ಆಗಬೇಕು, ಅದಷ್ಟೇ ನನ್ನ ಉದ್ದೇಶ. ಉಸ್ತುವಾರಿ ಸಚಿವರುಗಳಿದ್ರು ಹಿಂದೆ ಜಯೇಶ್ ಪಟೇಲ್ ಅವರಿಗೆ ಏನು ಘೋಷಣೆ ಆಗಿತ್ತು, ಚಿಕ್ಕೋಡಿ ಮತ್ತು ಗೋಕಾಕ್ ಅದನ್ನೇ ಈಗ ಅದನ್ನ ಅವರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಈಗ ಅಥಣಿ ಮತ್ತು ಬೈಲನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತ ಅದ್ರ ಬಗ್ಗೆ ನನಗೆ ಕಲ್ಪನೆ ಇಲ್ಲ. ನಂದು ಒಂದೇ ಒಂದು ವಾದ, ಜಿಲ್ಲೆ ಬಹಳ ದೊಡ್ಡದಾಗಿದೆ. ನಾವು ಭೌಗೋಳಿಕವಾಗಿ ನೋಡಿದ್ರೂ ವ್ಯಾಪ್ತಿ ದೊಡ್ಡದಾಗಿದೆ, ಜನಸಂಖ್ಯೆ ವೈಸ್ ನೋಡಿದ್ರೂ ದೊಡ್ಡದಾಗಿದೆ. ಮಹಾನಗರ ಪಾಲಿಕೆ ಕೂಡ ಅರ್ಬನ್ ವೋಟರ್ಸು ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ. ನಾವು ಎಲ್ಲರನ್ನೂ ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗಬೇಕು ಅಂತಂತಂದರೆ ನಮಗೆ ಜಿಲ್ಲೆಯ ವಿಭಜನೆ ಅತಿ ಅವಶ್ಯ. ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ, ಮತ್ತು ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೈಸೂರು ದಸರಾ ಇದು ಐತಿಹಾಸಿಕ ಆಗಿರೋಂಥದ್ದು. ಅಂತ ದಸರಾವನ್ನ ಆರೋಪ ಇಟ್ಟವೇ ಕೃಷ್ಣ ಮತ್ತು ಅಬ್ರಾಹಂ ಅವರೆಲ್ಲ ಆಗ್ರಹ ಮಾಡ್ತಿದ್ದಾರೆ. ಸ್ವಲ್ಪ ಸ್ನೇಹಮಯಿ ಕೃಷ್ಣ ಅವ್ರದ್ದಾಗಲಿ ಅಬ್ರಾಹಿಂ ಅವ್ರದ್ದಾಗಲಿ ಅವರ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ತಾವೆಲ್ಲರೂ ತಿಳ್ಕೊಳ್ಬೇಕು. ಒಂದು ಮಾತನ್ನು ನಾನು ಪದೇ ಹೇಳ್ತಾ ಇದ್ದೀನಿ, ರಾಜಕೀಯ ದುರುದ್ದೇಶದಿಂದ ಇಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಪಾಲಿಗೆ ಬಂದೊದಗಿದೆ. ಇದು ನಮಗೆ ಬೇಕಾಗಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಕಲ್ಪನೆ ಇದೆ, ಅವರು ಏನು ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತೀನಲ್ಲ, ಸ್ನೇಹಮಯಿ ಕೃಷ್ಣ ಇರ್ಬೋದು ಅಥವಾ ಅಬ್ರಾಹಂ ಇರ್ಬೋದು, ಅವರು ತಮ್ಮ ಏನು ಹೇಳ್ತಾರೆ, ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ಬೇಕು, ಯಾರ ವಿರುದ್ಧ ಈ ರೀತಿ ನಾವು ಮಾತನಾಡ್ತಾ ಇದ್ದೀವಿ ಅಂತ. 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಒಂದಿಷ್ಟು ಕಪ್ಪು ಚುಕ್ಕೆ ಇರಲಿ. 75 ವರ್ಷ, ಅವ್ರಿಗೆ 77 ವರ್ಷ ಈಗ. ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ತಾರೆ. ನಾನು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಕ್ಯಾಬಿನೆಟ್ ಮಂತ್ರಿ ಆದಮೇಲೆ ಕ್ಯಾಬಿನೆಟ್ನಲ್ಲಿ ಅವರು ತಗೊಳ್ತಾ ಇರುವಂಥ ನಿರ್ಧಾರಗಳು, ಎಲ್ಲರ ಏಳಿಗೆಗೋಸ್ಕರ ಅವರ ಒಂದು ಮಿಡಿತ ನಾನು ನೋಡ್ತಾ ಇದ್ದೀನಿ. ಸೊ ರಾಜಕೀಯ ದುರುದ್ದೇಶದಿಂದ ಇದೆ. ದಸರಾ ಉದ್ಘಾಟನೆ ಇರ್ಬೋದು, ಇನ್ನೊಂದೇ ಉದ್ಘಾಟನೆ ಇರ್ಬೋದು. ಯಾಕೆ ನಾನು ಹೇಳಿದ್ದೀನಿ, ಆಗಲೇ ಉತ್ತರ ಕೊಟ್ಟಿದ್ದೀನಿ, ನಿರ್ಮಲಾ ಸೀತಾರಾಮನ್ ಮೇಲೆ FIR ಹಾಕಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದ್ರ ಬಗ್ಗೆ ಸ್ವಲ್ಪ ಸ್ನೇಹಮಯಿ ಕೃಷ್ಣಗೆ ಮತ್ತು ಅಬ್ರಾಹಿಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.